ಜಾತಿ ಗಣತಿಯನ್ನು ರಾಜಕೀಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಒಕ್ಕಲಿಗ ನಾಯಕನಾಗಿ ಹೇಳ್ತೇನೆ. ವೀರಶೈವ ಒಕ್ಕಲಿಗ ಸಂಘ ಸಂಸ್ಥೆಗಳು ಇದನ್ನು ಬೇಡ ಅಂತ ಇದ್ದಾರೆ. ಜಾತಿ ಗಣತಿ ವರದಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗತ್ತೆ. ನಂತರ ಜಾತಿ ಗಣತಿ ವರದಿ ತಪ್ಪಿದ್ರೆ ಸರಿಪಡಿಸಲಾಗುತ್ತೆ. ಶ್ರೀರಂಗಪಟ್ಟಣದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರದಲ್ಲಿ ಜಾತಿ ಗಣತಿ ಮಾಡಬೇಕಂತ ಕೇಂದ್ರ ತೀರ್ಮಾನಿಸಿದೆ. ಅವರಿಗೆ ಬರಗಾಲದಲ್ಲಿ ರೈತರಿಗೆ ಅನುದಾನ ಕೊಡಿಸೋಕೆ ಆಗಿಲ್ಲ. ಡಬಲ್ ಇಂಜಿನ್ ಅಂತಿದ್ರು, ನೀರಾವರಿಗೆ ದುಡ್ಡು ಕೊಟ್ಟಿಲ್ಲ. ಹಣಕಾಸು ಯೋಜನೆಯ ದುಡ್ಡು ಕೊಟ್ಟಿಲ್ಲ. ಯಾವ ಹಕ್ಕಿದೆ? ವಿಪಕ್ಷದಲ್ಲಿದ್ದೇವೆ ಅಂತ ಮಾತನಾಡ್ತಾರೆ, ಹೆಚ್ಚು ಮಹತ್ವ ಕೊಡಲ್ಲ. ಜನರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, 136 ಸೀಟ್ ಕೊಟ್ಟಿದ್ದಾರೆ. ಎರಡೂ ಪಕ್ಷದವರು ಸ್ವತಂತ್ರ ಬಂದ ಮೇಲೆ ಎಷ್ಟು ಸೀಟ್ ಗೆದ್ದಿದ್ದೀರಾ? BJPಯವರು 113 ದಾಟಿಲ್ಲ. JDSನವರು 1994ರಲ್ಲಿ 113 ಜನರು ಪೂರ್ತಿ ಬಹುಮತ ಕೊಟ್ಟಿದ್ರೆ ಈ ರೀತಿ ಮಾತನಾಡಬಹುದು. ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಕೇಂದ್ರದ ಬಳಿ ಮಾತನಾಡಲ್ಲ ಅಂತ ಶ್ರೀರಂಗಪಟ್ಟಣದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ವಾಗ್ದಾಳಿ ನಡೆಸಿದ್ದಾರೆ. ಜಾತಿ ಗಣತಿಯನ್ನು ರಾಜಕೀಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಒಕ್ಕಲಿಗ ಸಮುದಾಯದ ನಾಯಕನಾಗಿ ಹೇಳ್ತೇನೆ. ವೀರಶೈವ ಒಕ್ಕಲಿಗ ಸಂಘ ಸಂಸ್ಥೆಗಳು ಇದನ್ನು ಬೇಡ ಅಂತ ಇದ್ದಾರೆ. ಜಾತಿ ಗಣತಿ ವರದಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗತ್ತೆ. ನಂತರ ಜಾತಿ ಗಣತಿ ವರದಿ ತಪ್ಪಿದ್ರೆ ಸರಿಪಡಿಸಲಾಗುತ್ತೆ ಅಂತ ಶ್ರೀರಂಗಪಟ್ಟಣದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರದಲ್ಲಿ ಜಾತಿ ಗಣತಿ ಮಾಡಬೇಕಂತ ಕೇಂದ್ರ ತೀರ್ಮಾನಿಸಿದೆ. ಅವರಿಗೆ ಬರಗಾಲದಲ್ಲಿ ರೈತರಿಗೆ ಅನುದಾನ ಕೊಡಿಸೋಕೆ ಆಗಿಲ್ಲ. ಡಬಲ್ ಇಂಜಿನ್ ಅಂತಿದ್ರು, ನೀರಾವರಿಗೆ ದುಡ್ಡು ಕೊಟ್ಟಿಲ್ಲ. ಹಣಕಾಸು ಯೋಜನೆಯ ದುಡ್ಡು ಕೊಟ್ಟಿಲ್ಲ. ಯಾವ ಹಕ್ಕಿದೆ? ವಿಪಕ್ಷದಲ್ಲಿ ಇದ್ದೇವೆ ಅಂತ ಮಾತನಾಡ್ತಾರೆ, ಹೆಚ್ಚು ಮಹತ್ವ ಕೊಡಲ್ಲ. ಜನರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, 136 ಸೀಟ್ ಕೊಟ್ಟಿದ್ದಾರೆ. ಎರಡೂ ಪಕ್ಷದವರು ಸ್ವತಂತ್ರ ಬಂದ ಮೇಲೆ ಎಷ್ಟು ಸೀಟ್ ಗೆದ್ದಿದ್ದಾರೆ? BJPಯವರು 113 ದಾಟಿಲ್ಲ. JDSನವರು 1994ರಲ್ಲಿ 113 ಜನರು ಪೂರ್ತಿ ಬಹುಮತ ಕೊಟ್ಟಿದ್ರೆ ಈ ರೀತಿ ಮಾತನಾಡಬಹುದು. ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಕೇಂದ್ರದ ಬಳಿ ಮಾತನಾಡಲ್ಲ ಅಂತ ಶ್ರೀರಂಗಪಟ್ಟಣದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ವಾಗ್ದಾಳಿ ನಡೆಸಿದ್ದಾರೆ. ಜಾತಿ ಗಣತಿನ ನಾನು ಒಬ್ಬ ಒಕ್ಕಲಿಗ ಸಮಾಜನಾಗಿ ಹೇಳ್ತಾ ಇದ್ದೀನಿ. ಇದು ರಾಜಕೀಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ವೀರಶೈವರು ಒಕ್ಕಲಿಗರು ಎರಡು ಸಂಘ ಸಂಸ್ಥೆಗಳು ಇದನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಈಗ ಜಾತಿ ಗಣತಿಯನ್ನು ಸಬ್ಮಿಟ್ ಮಾಡಿದಾರಲ್ಲ, ಅದು ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ. ಅದಾದಮೇಲೆ ಅಲ್ಲಿ ಏನಾದರೂ ತಪ್ಪಿದರೆ ಮತ್ತೆ ಏನಾದರೂ ಕರೆಕ್ಷನ್ ಮಾಡೋದಿರುತ್ತೆ, ಕರೆಕ್ಷನ್ ಮಾಡೋದಿರುತ್ತೆ, ಅಥವಾ ಸಬ್ ಕಮಿಟಿನೂ ಮಾಡೋವಂಥ ಪರಿಸ್ಥಿತಿ ಬರ್ಬೋದು. ಏನಾಗುತ್ತೆ, ವಿರೋಧ ಪಕ್ಷಗಳು ಇಡೀ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಆದರೆ ಇಲ್ಲಿ ಅವರಿಗೆ ಕನಿಷ್ಠ ಈ ರೈತರ ಬಗ್ಗೆ ಬರಗಾಲದಲ್ಲಿ ಎದುರಿಸೋನಾಗ ಒಂದು ಅನುದಾನ ಕೊಡ್ಸೋಕ್ಕಾಗಲಿಲ್ಲ ಅವ್ರ ಕೈಲಿ. ಅವ್ರ ಹಿಂದೆ ಡಬಲ್ ಇಂಜಿನ್ ಅಂತ ಹೇಳ್ತಿದ್ರಲ್ಲ, ಆವಾಗ ನೀರಾವರಿಗೆ ಭರವಸೆ ಕೊಟ್ಟದ್ದು ದುಡ್ಡು ಕೊಟ್ಟಿಲ್ಲ. ಬೆಂಗಳೂರು ಭರವಸೆ ಕೊಟ್ಟದ್ದು ಕೊಟ್ಟಿಲ್ಲ. ಸೊ ಹಣಕಾಸಿನ ಯೋಜನೆಯಲ್ಲಿ ವ್ಯತ್ಯಾಸ ಆಯಿತು ಅಂತ 5,000 ಕೋಟಿ ಘೋಷಣೆ ಮಾಡೋದು ಕೊಡಲಿಲ್ಲ. ಅವ್ರಿಗೆ ಏನು ರೀ ರೈಟ್ಸ್ ಇದೆ? ಏನಾಗುತ್ತೆ, ವಿರೋಧ ಪಕ್ಷದಲ್ಲಿ ಇದ್ದೀವಿ ಅಂತ ನಾವು ಮಾತಾಡ್ತಾರೆ. ನಾವು ಅದಕ್ಕೆಲ್ಲ ಹೆಚ್ಚು ಮಹತ್ವ ಕೊಡೋ ಅವಶ್ಯಕತೆ ಏನಿಲ್ಲ. ನಮಗೆ ಜನ ಮ್ಯಾಂಡೇಟ್ರಿ 5 ವರ್ಷ ಕೊಟ್ಟಿದ್ದಾರೆ, ಅದು 136 ಜನ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಮಹಾನುಭಾವರು ಎರಡೂ ಪಕ್ಷ ಸ್ವತಂತ್ರ ಬಂದ ಮೇಲೆ ಎಷ್ಟು ಸೀಟ್ ಗೆದ್ದವ್ರೆ? ಯಾವತ್ತು BJPಯವರಂತೂ 113 ಯಾವತ್ತೂ ದಾಟಿಲ್ಲ. ಜನತಾದಳದವರು 94ರಲ್ಲಿ 113 ಎಕ್ಸಾಕ್ಟಾಗಿ. ಹೆಗ್ಡೆಯವರು ಇದ್ದಾಗ ಒಂದು 4 ಸೀಟ್ ಜಾಸ್ತಿ ಇರಬೇಕೇನೋ. 85ನಲ್ಲಿ 83ನಲ್ಲಿ ಅವರೂ ನಮ್ಮ ಇವರು ಕೋಯಲೇಷನ್ನು. ಏನು ಇವತ್ತಿನ ಈ ರಾಜ್ಯದ ಜನ ಏನಾದ್ರು ಅವ್ರಿಗೆ ಪೂರ್ತಿ ಮ್ಯಾಂಡೇಟ್ರಿ ಯಾವಾಗಾರ ಕೊಟ್ಟಿದ್ರೆ ಅವ್ರು ಈ ಥರ ಎಲ್ಲ ಮಾತಾಡ್ಬೋದು.